ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧು ಕ್ರಿಯೇಟಿವ್ಸ್ ಆ್ಯಂಡ್ ವ್ಲಾಗ್ಸ್. ಇವತ್ತು ಫ್ರೈಡೇ ಈವ್ನಿಂಗ್, ಐ ಥಿಂಕ್ 5 o'clock ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಸಂಕ್ರಾಂತಿ ಹಬ್ಬದ ವ್ಲಾಗ್ನ ನೋಡಿಲ್ವೋ ಅವರೆಲ್ಲ ಪ್ಲೀಸ್ ಆ ವಿಡಿಯೋನ ವಾಚ್ ಮಾಡಿ. ಹಾಗೆ ಹೀಗೆ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ನಾನಿವತ್ತು ಈ ವಿಡಿಯೋದಲ್ಲಿ ಒಂದು ಟಿಪ್ನ ಹೇಳೋಣ ಅಂತ ಇದ್ದೀನಿ. ಯಾರೆಲ್ಲ IT ನಲ್ಲಿ ಕೆಲಸ ಹುಡುಕ್ತಾ ಇದ್ದೀರೋ ಅಥವಾ ಫ್ರೆಶರ್ಸ್ ಇದ್ದೀರೋ ಅವರಿಗೆ ಈ ವಿಷಯ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತ ಅಂದರೆ IT ನಲ್ಲಿ ನೀವು ಕೆಲಸ ಹುಡುಕ್ತಾ ಇದ್ದೀರಾ ಅಂತಂದರೆ ಇದು ಬೆಸ್ಟ್ ಸೀಸನ್. ಏನಕ್ಕೆ ಜನವರಿ ಟು ಏಪ್ರಿಲ್ ಇದನ್ನು ನಾವು ಹೈರಿಂಗ್ ಸೀಸನ್ ಅಂತ ಹೇಳ್ತೀವಿ. ಸೊ ಈ ಟೈಮ್ನಲ್ಲಿ ನೀವು ಹೆಚ್ಚಾಗಿ ಜಾಬ್ಗೆ ಅಪ್ಲೈ ಮಾಡಿದ್ರೆ ಜಾಬ್ ಸಿಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ನನಗೂ ಕೂಡ 2.5 years IT ನಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ. ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ 7 to 8 years ಅವ್ರು IT ನಲ್ಲೇ ವರ್ಕ್ ಮಾಡಿರೋದು, ಅವ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ಮೇಲೆ ಈ ಒಂದು ಟಿಪ್ಪನ್ನ ಹೇಳಿದ್ದೀನಿ. ಇನ್ನೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಅಥವಾ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಷ್ಟು ಬೇಗ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಆಲ್ರೆಡಿ 6 o'clock ಆಗಿತ್ತು. ಆದ್ದರಿಂದ ದೇವ್ರ ಪೂಜೆಯನ್ನು ಮುಗಿಸ್ಕೊಂಡು ನಂತರ ನನ್ನ ಮುಂದಿನ ಕೆಲಸಕ್ಕೆ ಹೋದೆ. ಇನ್ನು ನಾನು ವಿಡಿಯೋದಲ್ಲಿ ಮೊದಲೇ ಹೇಳಿದ ಹಾಗೆ ಈ ಪೀಕ್ ಟೈಮ್ನ ನಾವು ಹೈರಿಂಗ್ ಸೀಸನ್ ಅಂತ ಕರಿತೀವಿ, ಜನವರಿ ಟು ಏಪ್ರಿಲ್. ಸೊ ಈ ಟೈಮ್ನಲ್ಲಿ ಜಾಬ್ಗೆ ನೀವು ಜಾಸ್ತಿ ಅಪ್ಲೈ ಮಾಡಿದ್ರೆ ಕೆಲಸ ಬೇಗ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಟ್ರೈ ಮಾಡಿ. ಯಾರೆಲ್ಲ ಹೊಸದಾಗಿ IT ಗೆ ಎಂಟರ್ ಆಗ್ತಾ ಇದ್ದೀರಾ ಅಥವಾ ಜಾಬ್ ಸ್ವಿಚ್ನ ಮಾಡಬೇಕು ಅಂತ ಇದ್ದೀರಾ ಅವರಿಗೆಲ್ಲ ಇದು ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈವ್ನಿಂಗ್ ಆಗಿದ್ದರಿಂದ ನನ್ನ ಹಸ್ಬೆಂಡ್ಗೂ ಕೂಡ ಟೀನ ಮಾಡಿಕೊಡೋಣ ಅಂತ ಟೀ ಮಾಡ್ತಾಯಿದ್ದೀನಿ. ಇವತ್ತು ಫ್ರೈಡೇ ಈವ್ನಿಂಗ್ ಆದ್ದರಿಂದ ವರ್ಕೆಲ್ಲ ಮುಗಿಸಿದ ನಂತರ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನನ್ನ ಹಸ್ಬೆಂಡ್ ಇನ್ನೂ ವರ್ಕ್ ಕಂಪ್ಲೀಟ್ ಆಗಿರಲಿಲ್ಲ. ಅವರು 7:30, 8 ಹಂಗೆ ಲಾಗ್ ಆಫ್ ಆಗ್ತಾರೆ. ಆ ನಂತರ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇನ್ನು ನಾನು ಕೂಡ ಸ್ವಲ್ಪ ಇಂಟರ್ವ್ಯೂಗೆ ಪ್ರಿಪೇರ್ ಆಗೋಣ ಅಂತ ಹೇಳಿ ಕೆಲವು ಬೇಸಿಕ್ ಕಾನ್ಸೆಪ್ಟ್ಸ್ಗಳು ರಿವೈಸ್ ಮಾಡ್ಕೊಳ್ತಾ ಇದ್ದೆ. ಇನ್ನು ನನ್ನ ಡೊಮೇನ್ ಬಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್. ಇನ್ನು ನಾನು ಸಾಫ್ಟ್ವೇರ್ ಡೆವಲಪರ್ ಆಗಿ ಜಾವಾ ಮತ್ತು ಆ್ಯಂಗ್ಯುಲರ್ ಈ 2 ಟೆಕ್ನಾಲಜಿ ಮೇಲೆ ವರ್ಕ್ ಮಾಡ್ತಾ ಇದ್ದೆ. ಸೊ ಅದರದ್ದು ಬೇಸಿಕ್ ಕಾನ್ಸೆಪ್ಟ್ಸ್ಗಳೆಲ್ಲ ರಿವೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೆಲವೊಂದು ವೆಬ್ಸೈಟ್ಸ್ಗಳಲ್ಲಿ ಟಾಪಿಕ್ಸ್ನ ನೋಡ್ಕೊಳ್ತಾ ಇದ್ದೆ. ಜಾವಾ ಬೇಸಿಕ್ಸ್, ಕಲೆಕ್ಷನ್ಸ್, ಹಾಗೆ ಸ್ಪ್ರಿಂಗ್ ಬೋಟ್, ಮೈಕ್ರೋ ಸರ್ವಿಸಸ್ ಈ ಟಾಪಿಕ್ಸ್ ಮೇಲೆ ಸ್ವಲ್ಪ ರಿವೈಸ್ ಮಾಡ್ಕೊಳ್ತಾ ಇದ್ದೆ. ನಿಜಕ್ಕೂ ಈ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮತ್ತು ಕೋಡಿಂಗ್ ನನಗಂತೂ ತುಂಬಾ ಪ್ರೆಷರ್ಡ್ ವರ್ಕ್ ಅಂತ ಅನಿಸುತ್ತೆ. ನಿಮ್ಗೆ ಯಾವ ರೀತಿ ಅನಿಸುತ್ತೆ ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಇಷ್ಟರಲ್ಲಾಗಲೇ 7:30, 7:45 ಅಷ್ಟು ಟೈಮ್ ಆಗಿತ್ತು. ಸೊ ನನ್ನ ಹಸ್ಬೆಂಡ್ ಪೊಟ್ಯಾಟೊ ಚಿಪ್ಸ್ ಅಥವಾ ಪೊಟ್ಯಾಟೊ ಟ್ವಿಸ್ಟರ್ನ ಮಾಡಿದರು. ಅದನ್ನು ತಿಂದ್ಕೊಂಡು ಹಾಗೆ ಊಟನೂ ಕೂಡ ಮುಗಿಸ್ಕೊಂಡು ಸ್ವಲ್ಪ ವಾಕ್ ಮಾಡಿ ನನ್ನ ಡೇನ ಎಂಡ್ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ IT ರಿಲೇಟೆಡ್ ಯಾವುದೇ ಡೌಟ್ಸ್ ಇದ್ದರೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ. ಸಾಧ್ಯವಾದರೆ ಉತ್ತರಿಸೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.